ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನೀವಿನ್ನೂ ಕೂಡ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು ಬರ್ತಾ ಇದ್ರು ಖಂಡಿತವಾಗೂ ಚಿಂತೆ ಮಾಡಬೇಡಿ. ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಳಿ. ಈ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ಹೊರಗಡೆ ಬರ್ತೀರಾ. ಈಗ ಆಲ್ರೆಡಿ ತುಂಬಾ ಜನ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿದ್ದಾರೆ, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿಲ್ಲದೆ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಸ್ಸಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಸಾಕಷ್ಟು ಜನ ಕಷ್ಟದಿಂದಾನೇ ಮೇಲ್ ಬಂದಿರ್ತಾರೆ ಅಂತ ಹೇಳ್ಬೋದು. ತುಂಬಾ ಎಫರ್ಟ್ಸ್ ಹಾಕಿ ಒಂದು ಹಂತಕ್ಕೆ ಹೋದ್ಮೇಲೆ ಅವ್ರು ತುಂಬಾ ದೊಡ್ಡವ್ರು ಆಗ್ಬಿಟ್ಟಿರ್ತಾರೆ. ಅವರು ತುಂಬಾ ದೊಡ್ಡ ಲೆವೆಲಲ್ಲಿ ನೀನು ದೊಡ್ಡ ಮನುಷ್ಯ ಬೇಡಪ್ಪ ನಿನ್ನ ಅಂತ ನಾವು ಹೇಳ್ತಾ ಇರ್ತೀವಿ. ಇನ್ನು ಕೆಲವರು ಸಣ್ಣ ಮಟ್ಟದಲ್ಲೇ ಇರ್ತಾರೆ, ಚಿಕ್ಕವರಾಗೇ ಇರ್ತಾರೆ. ಎಲ್ಲೋ ಒಂದು ಕಡೆ ಅವ್ರನ್ನ ನಿಂದನೆಗಳು ಮಾಡ್ತಿರ್ತಾರೆ, ದೊಡ್ಡವರಾಗಿರುವಂಥ ದರ್ಪಗಳನ್ನ ತೋರಿಸ್ತಿರ್ತಾರೆ. ಈ ಚಿಕ್ಕವ್ರು ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೆ ಬ್ಯಾಕ್ ಆನ್ಸರು ಕೊಡೋಕ್ಕಾಗಲ್ಲ, ಎದುರು ಹಾಕೊಳ್ಳೋಕ್ಕೂ ಆಗೋದಿಲ್ಲ. ಆ ರೀತಿ ಒಂದು ಸಮಸ್ಯೆಗೆ ಒಳಗಾಗಿರ್ತಾರೆ. ದೊಡ್ಡವರು ಬೆಳೆದು ಬಂದಿರೋ ರೀತಿನೇ ಮರ್ತೋಗಿರ್ತಾರೆ ಅಂತ ಹೇಳ್ಬೋದು. ಅವರು ಕೂಡ ಈ ಸೈಕಲ್ ಹೊಡ್ಕೊಂಡು ಇದೆಲ್ಲ ಅನುಭವಿಸಿರ್ತಾರೆ. ಆದರೆ ಒಂದು ರೇಂಜ್ಗೆ ಹೋಗಿದ ತಕ್ಷಣ ಮರ್ತು ಹೋಗ್ಬಿಡ್ತಾರೆ. ಇವ್ರ ಮೇಲೆ ದರ್ಪ ತೋರಿಸುವಂಥದ್ದು. ಇವ್ರು ಚಿಕ್ಕವರಾಗಿ ಉಳಿದಿರ್ತಾರೆ, ನೊಂದ್ಕೊಂಡ್ಬಿಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಹೇಗೆ ಅದರಿಂದ ಅವ್ರು ಓವರ್ಕಮ್ ಮಾಡುವಂಥದ್ದು, ಅವ್ರನ್ನ ಹೆದರಾಕೊಳ್ಳೋಂಗೂ ಇಲ್ಲ, ಬೈಯೋಕ್ಕೂ ಆಗೋದಿಲ್ಲ, ಬಿಟ್ಟು ಬಂದರೆ ಕೆಲಸಗಳು ಇರೋದಿಲ್ಲ, ಹಿಂಗಾಗೋಗುತ್ತೆ ಅಂತ ಹೇಳ್ಬೋದು. ಅವ್ರವ್ರದ್ದೇ ಆಗಿರೋವಂಥದ್ರಲ್ಲಿ ತುಂಬ ಜನಕ್ಕೆ ಈ ಅನುಭವಗಳಾಗಿರುತ್ತೆ. ನೋಡಿ, ಹೇಗೆ ಬಂದಿದ್ರು ಅನ್ನೋದೇ ಮರ್ತು ಬಿಟ್ಟಿದ್ದಾರೆ, ಈಗ ನಮಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾರೆ. ಈ ಚಿಕ್ಕವ್ರು ಏನು ಮಾಡಬೇಕು? ಚಿಕ್ಕವರಾಗೆ ಉಳಿದು ಬಿಡೋದ, ಏನು ಮಾಡೋದು ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ಸಮಾಜದಲ್ಲಿ ಕಾಣಿಸ್ತಾ ಇರೋದು ಬಹುಶಃ ಇದೇ ಕಾಣ್ತಾ ಇದೆ. ಬಟ್ ಕೆಲವರು ಪಾಪ ಬೆಳೆದು ಬಂದ ಹಾದಿನ ನೆನಪು ಇಟ್ಕೊಂಡಿದ್ದಾರೆ ಒಂದಷ್ಟು ಜನ. ಇನ್ನೊಂದಷ್ಟು ಜನ ಬಹುಶಃ ನಾವು ಹುಟ್ಟಿದಾಗಲೇ ಚಿನ್ನದ ಸ್ಪೂನಿಂದ ಅಂತಲೂ ಕೂಡ ಕತೆ ಮುಂದುವರಿಸ್ತಾರೆ. ಇರಲಿ, ನೀವು ಕೇಳಿದ ಪ್ರಶ್ನೆ ಇದೊಂದು ಸಮಾಜದಲ್ಲಿ ಎದ್ದು ಕಾಣುವಂಥದ್ದು, ಎಲ್ರಿಗೂ ಕೂಡ ಗೋಚರ ಆಗುವಂಥದ್ದು, ಗೊತ್ತಿರೋವಂಥದ್ದು. ಆದರೆ ಅವರು ಬೆಳೆದು ಬಂದ ಹಾದಿ, ಅವರ ಪಟ್ಟಿರೋಂಥ ಕಷ್ಟ ಇತ್ತು ಅಂತಂದರೆ ಅವರು ಹಾಗೆ ನಡ್ಕೊಳ್ಳಲ್ಲ. ಯಾರಿಗೆ ದುರದೃಷ್ಟವಶಾತ್ ಅದೃಷ್ಟ ಬಂದಿದೆಯೋ, ಅವರ ಶ್ರಮವೇ ಇಲ್ಲದೆ, ಗೊತ್ತಿಲ್ಲ ಅದು ಏನು ನಡೆದು ಬಿಟ್ಟು ಬಂತೋ, ಅದು ಯಾವ ರೀತಿಯ ಮೋಸದ ಹಾದಿಯಿಂದ ಬಂದು ಬಿಡುತ್ತೋ ಅವ್ರಿಗೆ ನಡ್ಕೊಳ್ತಾರೆ. ನೀವು ಹೇಳಿದಾಗೆ ಮಧ್ಯರಾತ್ರಿನಲ್ಲಿ ಕೊರೆ ಹೇಳ್ತಾರಲ್ಲ, ಮಧ್ಯರಾತ್ರಿ ಐಶ್ವರ್ಯ ಬಂದರೆ ಎದ್ದು ಕೊಡೆ ಹಿಡ್ದ ಅಂತದ್ದು. ಒಟ್ಟಾರೆಯಾಗಿ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀವು ಕೇಳಿದ ಮೇಲೆ ನನಗೊಂದು ನೆನಪು ಬರೋದು ತಲೆನೋವೆ ಅಂತ ಅಂದರೆ, ಈ ನಂಬರ್ಸ್ ಇದಾವೆ ಕೆಲವು. ಈ 9 ಇದೆಯಲ್ಲ, ಎಲ್ಲದಕ್ಕಿಂತ ದೊಡ್ಡದದು. ಈ 9 ಅನ್ನೋ ಸಂಖ್ಯೆ ಎಲ್ಲದಕ್ಕಿಂತ ದೊಡ್ಡದದು. ಅದೇನು ಮಾಡುತ್ತೆ ಅಂದರೆ ದರ್ಪ ಮಾಡುತ್ತೆ. ಆ 9 ಬಂದು 8 ಹೊಡೆದು ಬಿಡುತ್ತೆ. ನನ್ನನ್ನು ಯಾಕೆ ಹೊಡೆದೆ ಅಂತ ಆ 8 9 ಕೇಳುತ್ತೆ. ನಾನು ನಿನಗಿಂತ ದೊಡ್ಡವನು, ಅದಕ್ಕೆ ಹೊಡೆದೆ. ಹೌದಾ, ಹಾಗಾದ್ರೆ ನಾನು ಹೊಡಿತೀನಿ ಅಂತೇಳಿ ಆ 8 ಹೋಗಿ 7ನ ಹೊಡೆಯುತ್ತೆ. ಅದು ಹಾಗೆ ಕೇಳುತ್ತೆ, ನಾನು ಯಾಕೆ ನೀನು ಹೊಡೆದೆ ಅಂತ. ಆ 7 ಕೂಡ ಕೇಳಿದಾಗ 8 ಇದೇ ಉತ್ತರ ಇಡುತ್ತೆ. ನಾನು ನಿನಗಿಂತ ದೊಡ್ಡವನು, ಅದಕ್ಕೆ ಹೊಡೆದೆ. ಮತ್ತು 7 ಏನು ಮಾಡೋಕ್ಕೆ ಬರಲ್ವಲ್ಲ, ಯಾಕಂದರೆ ಇದಕ್ಕಿಂತಲೂ ಒಂದು ಜಾಸ್ತಿ ಇದೆಯಲ್ಲ ಅದು. ಮತ್ತೆ ಈ 7 ಮಾಡುತ್ತೆ, 6 ಹೊಡೆಯುತ್ತೆ. ಅದು ಕೇಳುತ್ತೆ, ಅದಕ್ಕಿದೇ ಉತ್ತರ. 6 ಬಂದು 5 ನೋಡುತ್ತೆ, ಅದಕ್ಕಿದೇ ಉತ್ತರ. ಅದೇ 5 ಬಂದು 4 ನೋಡಿದಾಗ ಅದೇ ಉತ್ತರ. ನಾನು ದೊಡ್ಡವನು, ಅದಕ್ಕೆ ಹೊಡೆದೆ. ನಾನು ಹಿಂಗಿಂತ ಎಲ್ಲದರಲ್ಲೂ ದೊಡ್ಡವ, ಎಲ್ಲದರಲ್ಲೂ ದೊಡ್ಡವ, ಅದಕ್ಕೆ ನಾನು ಇದನ್ನು ಹೊಡೆದೆ. ಹೀಗೆ ಬರ್ತಾ ಆ 4ನ 3 ಹೊಡಿತು, 3ನ 2 ಹೊಡೆದು, 2ನ 1 ಹೊಡೆದು ಬಿಡ್ತು. ಆ 1 ಹೋಗಿ ಯಾರು ನೋಡಿಬೇಕು? ಇರೋದೇನು 0. ಆ 1ಕ್ಕೆ ಹೊಡಿಬೇಕು. ಆವಾಗ ಈ 1 ಯೋಚನೆ ಮಾಡುತ್ತೆ, ಅರೆ ನಾನು ನನ್ನನ್ನು ಇವರೆಲ್ಲ ಹೊಡೆದಾಗೆ, ಈ 2 ನನ್ನನ್ನು ಹೊಡೆದಾಗೆ ನಾನು ಈ 0ನ ಹೊಡೆದು ಬಿಟ್ರೆ ಚೆನ್ನಾಗಿರಲ್ಲ. ಸರಿ ಬಾ, ಬೇಡ, ನಿನ್ನನ್ನು ಹೊಡೆದು ನೀನು ದೂರ ಸರಿದು ಬಿಡ್ತೀಯ, ನಿನ್ನನ್ನು ಹೊಡೆದ್ರೆ ನೀನು ದೂರ ಸರಿದು ಬಿಡ್ತೀಯ, ಬೇಡ ಹಾಗೆ ಮಾಡೋದು, ಬಾ ಅಂತೇಳಿ ಆ 1ರ ಪಕ್ಕದಲ್ಲಿ ಆ 0ನ ಕೂರಿಸ್ಕೊಳ್ತಂತೆ. ಎಷ್ಟಾಯ್ತು ಅವಾಗ? 10. ಈ 9ಕ್ಕಿಂತ ಜಾಸ್ತಿ ಆಯ್ತಾ? ಹಾಗೆ ನಾವೇನು ಮಾಡ್ಬೇಕಂತಂದರೆ, ಸ್ನೇಹ ಭಾವದಿಂದ, ತಾಳ್ಮೆಯಿಂದ, ಪ್ರೀತಿಯಿಂದ, ಸೌಹಾರ್ದತೆಯಿಂದ, ಸಂಯಮದಿಂದ, ಸಾನ್ನಿಧ್ಯದಲ್ಲಿ ಕೂರಿಸ್ಕೊಂಡಾಗ ನಿಮ್ಮ ಸಮಯ ಬದಲಾಗ್ಬಿಡುತ್ತೆ, ಸಮಚಿತ್ತತೆ ಬಂದುಬಿಡುತ್ತೆ, ಸಹೃದಯ ಬಂದುಬಿಡುತ್ತೆ, ಸಾಹುಕಾರನ ಹಾದಿಗೆ ತೆಗೆದುಕೊಂಡು ಹೋಗೋ ಸಾಧ್ಯತೆ ಕೂಡ ಇರುತ್ತೆ. ಬಹುಶಃ ನಮ್ಮ ಪೇಷನ್ಸ್ ಹಾಗೆ ಇರಬೇಕು. ಎಲ್ಲ ಹೊಡ್ಕೊಂಡು ಹೋಗೋದೇ ಎಲ್ಲ ತಾಳ್ಮೆಯಿಂದ ನಾವು ನಮ್ಮ ಜೊತೆಗೆ ಯಾರನ್ನ ಕೂರಿಸ್ಕೊಂಡ್ರೆ ನಾವು ಬೆಳಿತೀವಿ ಅನ್ನೋ ಚಿಂತನೆ ಮಾಡಿ.
ದೊಡ್ಡವ ಅಂತೇಳಿ ನೀವು ಅವನ ಸಂಘ ಮಾಡೋದಲ್ಲ, ದೊಡ್ಡವನಂತೇಳಿ ಅವನ ಹತ್ರ ಚೇಲ ಕೆಲಸ ಮಾಡೋದಲ್ಲ. ನಮ್ಮ ಯೋಗ್ಯತೆ ಎಷ್ಟು, ನಮ್ಮ ಅಳತೆ ಎಷ್ಟು, ನಮ್ಮ ಪ್ರಮಾಣವೆಷ್ಟು, ನಮ್ಮ ತೂಕವೆಷ್ಟು ಅಂಥವ್ರನ್ನ ನಿಮ್ಮ ತೂಕಕ್ಕೆ ಸರಿಯಾಗಿ ಮತ್ತೊಂದು ಸೊನ್ನೆ ಸೇರಿಸ್ಕೊಳ್ಳೆ, ಇನ್ನೊಬ್ಬನ ಅದೇ ತಂದು ಇಟ್ಕೋ, ನೋಡಿ ಹೇಗೆ ಬೆಳಿತೀಯ ಅಂತ. ಹೀಗೆ ಬೆಳೆಯೋದು ಉತ್ತಮವಾಗಿರತಕ್ಕಂತಹ ಆಲೋಚನೆಗಳು. ನಿನ್ನ ಅಕೌಂಟು ಹೇಗಿರಬೇಕು ಗೊತ್ತಾ? ನಿನ್ನ ಮೊಬೈಲ್ ಸಂಖ್ಯೆಗಳಿದಾವಲ್ಲ, ನಿನ್ನ ಮೊಬೈಲ್ ಸಂಖ್ಯೆಗಳು ಅಷ್ಟಾಗಬೇಕಂದ್ರೆ ನನ್ನ ಅಕೌಂಟು. ಹಾಗೆ ಬೆಳೆಯಬೇಕಾದರೆ ನೀನೊಬ್ಬ ಚಮತ್ಕಾರಜನಕನಾಗಬೇಕು, ನೀನೊಬ್ಬ ಚಮತ್ಕಾರಜನಕನಾಗಬೇಕು. ಆಗಿದ್ದರೆ ಮಾತ್ರ ಇಲ್ಲಿ ಬದುಕಲಿಕ್ಕೆ ಸಾಧ್ಯವಿದೆ. ಆದರೂ ಯಾವತ್ತೂ ಎಂದೂ ಕೂಡ ಅಪ್ಪಿತಪ್ಪಿಯೂ ಕೂಡ ನಿನ್ನ ಒಳಗಡೆ ದರ್ಪ ಪ್ರವೇಶವಾಗಬಾರದು, ನಿನ್ನ ಒಳಗಡೆ ಅಹಂಕಾರ ಪ್ರವೇಶವಾಗಬಾರದು, ನಿನ್ನ ಒಳಗಡೆ ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇವರು ಅಂತ ಕನಿಷ್ಠ ಭಾವನೆ ಮೂಡಬಾರದು. ಹೀಗಿದ್ದರೆ ನೀನು ಸಕ್ಸಸ್ಸಿನ ಹಾದಿಯಲ್ಲಿದೆಯಾ ಅಂತಲೇ ಅರ್ಥ. ಸಕ್ಸಸ್ ನಿನ್ನ ವಶವಾಗಬೇಕಾದ್ರೆ ಇಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು ಅಂತ ಅಂದ್ಕೊಳ್ತೀನಿ. ಖಂಡಿತ ಗುರುಗಳೇ, ಯಾವುದೇ ಒಂದು ದೊಡ್ಡ ಮಟ್ಟಕ್ಕೆ ಹೋದಾಗ ಕೂಡ ಹೆಡ್ ವೇಟ್ ಅನ್ನುವಂಥದ್ದು ಬರಬಾರ್ದು, ಅಹಂಕಾರ ದರ್ಪ ಅನ್ನುವಂಥದ್ದು ಇರಬಾರ್ದು ಅಂತ ತಿಳಿಸಿದ್ರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಸಂಖ್ಯೆಗಳು ಒಂದೊಂದನ್ನು ಒಂದು ಹೊಡೆದಾಗ ಒಂದು ಯೋಚನೆ ಮಾಡುತ್ತಲ್ಲ, ಝೀರೋನ ಪಕ್ಕಕ್ಕೆ ಇಟ್ಕೊಳ್ಬೇಕು ಅಂತ, ಆಗ 10 ಆಗುವಂಥದ್ದು, ಅದು ಕೂಡ ಅದ್ಭುತವಾಗಿತ್ತು ನೀವು ತಿಳಿಸಿದಂಥದ್ದು. ಜೊತೆಗೆ ಜೀವನದಲ್ಲಿ ತಾಳ್ಮೆ ಅನ್ನುವಂಥದ್ದು ಇರಬೇಕಾಗತ್ತೆ ಅಂತ ತಿಳಿಸಿದ್ರಿ. ಅಹಂಕಾರ ದರ್ಪ ಅನ್ನುವಂಥದ್ದನ್ನ ಪಕ್ಕಕ್ಕೆ ಇಟ್ಟರೆ ನಮ್ಮ ಲೈಫ್ನಲ್ಲಿ ಸಕ್ಸಸ್ ಕಾಣ್ತೀವಿ ಅಂತ ತಿಳಿಸಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಎಷ್ಟೇ ದೊಡ್ಡ ಮಟ್ಟಕ್ಕೆ ನಾವು ಬೆಳೆದ್ರೂ ಕೂಡ ಈ ಅಹಂಕಾರ ದರ್ಪ ಅನ್ನುವಂಥದ್ದನ್ನ ನಮ್ಮ ಡಿಕ್ಷನರಿನಲ್ಲೇ ಇರಬಾರ್ದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.